ಅಮೆರಿಕ ದೇಶವನ್ನು ದೇವರೇ ಅಂದರೆ ಯೇಸು ಕ್ರಿಸ್ತನೇ ದಂಡಿಸಿದು. ಏಕೆಂದರೆ ಅಮೆರಿಕ ದೇಶದವರು ದೇವರ ಇರುವಿಕೆಯನ್ನು ಪ್ರಶ್ನಿಸಿ ಆತನ ವಿಷಯದಲ್ಲಿ, ಆತನು ಲೋಕವನ್ನು ಸೃಷ್ಟಿಸಿದ ವಿಷಯದಲ್ಲಿ ಹಾಸ್ಯ ಮಾಡಿದರು. ಯಾವ ದಿನ ಅಮೆರಿಕ ದೇಶದವರು ಆತನ ವಿಷಯದಲ್ಲಿ ಹಾಸ್ಯ ಮಾಡಿದರು, ಮಾರನೆಯ ದಿನವೇ ಆತನು ಅದನ್ನು ಅಗ್ನಿಯ ಮೂಲಕ ದಂಡಿಸಿದನು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ವಿರೋಧ ಯಾವ ದೇಶವು, ಯಾವ ಸಾಮ್ರಾಜ್ಯವೂ ನಿಲ್ಲದು. ಅದು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆತನ ವಿರೋಧವಾಗಿ ಯಾರೇ ಇದ್ದರೂ ಬಿದ್ದು ಹೋಗುತ್ತದೆ. ಐಗುಪ್ತ ಸಾಮ್ರಾಜ್ಯವು ಬಿದ್ದು ಹೋಯಿತು, ಬಾಬಲೀನನ ಸಾಮ್ರಾಜ್ಯವು ಬಿದ್ದು ಹೋಯಿತು, ಅಸರಿಯ ಸಾಮ್ರಾಜ್ಯವು ಬಿದ್ದು ಹೋಯಿತು, ಪೆರೆಸಿಯನ ಸಾಮ್ರಾಜ್ಯ, ಮೆಡಿಟೇರಿಯನ್ ಸಾಮ್ರಾಜ್ಯ ಬಿದ್ದು ಹೋಯಿತು, ಗ್ರೀಕ್ ಸಾಮ್ರಾಜ್ಯ ಬಿದ್ದು ಹೋಯಿತು, ರೋಮನ್ ಸಾಮ್ರಾಜ್ಯ ಬಿದ್ದು ಹೋಯಿತು. ಯೇಸು ಕ್ರಿಸ್ತನ ವಿರೋಧವಾಗಿ ಯಾರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆಮೆನ್.